ಮತ್ತೊಬ್ಬರು ಕಾಲರ್ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಕುಮಾರ್ ಅಂತ ನನ್ನ ಬಗ್ಗೆನೆ. ಓಕೆ, ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ ಕುಮಾರ್ ಅವರೇ. 20 ಮಾರ್ಚ್ 20 ಮಾರ್ಚ್ 1989. 1989. 1989. ಹೌದು, ರಾತ್ರಿ 12 ಗಂಟೆ 48 ನಿಮಿಷ. 12 ಗಂಟೆ 48 ನಿಮಿಷ. 23 1988. 89 ಮೇಡಮ್. 89. ಟೈಮಿಂಗ್ಸ್ 12:48. ಬೆಳಗ್ಗೆನ ರಾತ್ರಿನ? AM ಗುರುಜಿ, AM ಬೆಳಗ್ಗೆ. ಬೆಳಗ್ಗೆ 48. ಹೌದು ಹೌದು ಗುರುಜಿ, ಅದೇ ಮಧ್ಯರಾತ್ರಿ ಅಂತಾಗ. ಹೌದು 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 ಗುರುಜಿ. ಏನು ಸರ್ ನಿಮ್ಮ ಪ್ರಶ್ನೆ? ಗುರುಜಿ, ಸ್ವಲ್ಪ ಒಂದೂವರೆ ವರ್ಷದಿಂದ ಕೆಲಸ ಮಾಡಕ್ಕೆ ಮನ್ಸಿಲ್ಲ. ಇತ್ತೀಚೆಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಕೆಲಸ ಎಲ್ಲ, ಅಂದ್ರೆ ಮಾಡಕ್ಕೆ ಆಗ್ತಿಲ್ಲ ಕೆಲಸ. ಸ್ವಲ್ಪ ಜಾಬ್ ಬಗ್ಗೆನೂ ಭಯ ಇದೆ. ಸರ್ ಮದುವೆ ಆಗಿದ್ದೀರಾ? ಇಲ್ಲ ಗುರುಜಿ. ಯಾರ ಜೊತೆಲ್ಲ ಸಂಬಂಧ ಇತ್ತಾ? ಫ್ರೆಂಡ್ಶಿಪ್ ಇತ್ತಾ? ಇಲ್ಲ ಗುರುಜಿ. ಮುಂದೆ ಆ ಥರ ಏನೋ ಆಸೆ ಇದೆಯಾ ಇಲ್ವಾ? ಅದು ಮದುವೆನೇ ಬೇಡವಾ ನಿಮ್ಮ ಲೈಫಲ್ಲಿ? ಅಂದ್ರೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ತೊಂದರೆ ಇತ್ತು, ಅದಕ್ಕೆ ಆಗಿರ್ಲಿಲ್ಲ. ಯಾರಿಗೆ ತೊಂದರೆ ಇತ್ತು ಮನೇಲಿ? ನಮ್ಮ ತಂದೆಯವ್ರದ್ದು ಆರೋಗ್ಯ ಸ್ವಲ್ಪ ತೊಂದರೆ ಇತ್ತು. ನನಗೂ ಇನ್ಕಮ್ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಪ್ರಯತ್ನ. ನಿಮ್ಮ ಜಾಗದಲ್ಲಿ 2-3 ಥರ ಹೇಳ್ತೀನಿ ನೋಡಿ ಸರ್. 2-3 ಥರ ಡಿಪೆಂಡ್ಸ್ ಇದೆ. ನಿಮ್ಮ ಜಾಗದಲ್ಲಿ 2 ಮದುವೆ ಆಗೋ ಯೋಗ ಇದೆ. ಏನು ಹೇಳಿ? 2 ಮದುವೆ ಯೋಗ ಇದೆ. ಅದೇ ಥರ ನಿಮಗೆ ಶನಿ ಕುಟುಂಬ ಸ್ಥಾನದಲ್ಲಿಂದ ನಿಮಗೆ ಒಡ ಹುಡ್ತಾರೆ, ಯಾರು ಅಲ್ಪಾಯಸಲ್ಲಿ ಸತ್ತೋಗ್ತಾರೆ ಅಂತ ಹೇಳುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇದಾರ? ಆ ಥರ ಆಗಿತ್ತಾ ನಿಮ್ಮ ಫ್ಯಾಮಿಲಿಯಲ್ಲಿ? ನಮ್ಮ ದೊಡ್ಡಪ್ಪನ ಮಗ ತೀರೋಗಿದ್ದು ಗುರುಜಿ. ಅದನ್ನು ಹೇಳುತ್ತೆ. ಅವನು ಅಣ್ಣನ ತಮ್ಮ ನಿಮಗೆ? ಅಣ್ಣ ಗುರುಜಿ. ಅದನ್ನು ಹೇಳುತ್ತೆ. ನಿಮ್ಮ ಒಡ ಹುಡ್ತಾನಂದ್ರೆ ಅವನು ದೊಡ್ಡಪ್ಪನ ಮಗನೂ ಅಣ್ಣನೇ ಆಯ್ತಾನಲ್ವಾ? ಅವನ ಸಾವು ಕೂಡ ನಿಮ್ಮ ಜಾತಕದಲ್ಲಿ ಪ್ರೆಡಿಕ್ಷನ್ ಕೊಡ್ತೈತೆ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ನಿಮ್ಮ ಫ್ಯಾಮಿಲಿ ಅಲ್ಪಾಯಸಿಗೆ ಡೆತ್ ಆಗ್ತಾರೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ನಿಮಗೆ ಚಂದ್ರ ಮತ್ತು ಕೇತು ಒಟ್ಟಿಗೆ ಇದ್ದಾನೆ ಅಂದರೆ ನಿಮ್ಗೆ ಯಾವಾಗಲೂ ಮನಸ್ಸು ಸರಿಲ್ಲ ಅಂತ ಹೇಳುತ್ತೆ. ಮನಸ್ಸು ಚಂಚಲ ಆಗ್ತಾ ಇರುತ್ತೆ ಅಂತ ಹೇಳುತ್ತೆ. ಹೇಳಿ, ಮನಸ್ಸು ಚಂಚಲ. ಬುಧನ ಜೊತೆಗೆ ರಾಹು ಗ್ರಹ ಇದ್ದಾನೆ, ಹಾಗಾಗಿ ಬುದ್ಧಿನ ಕೆಡಿಸ್ತಾನೆ ಅಂತ ಹೇಳುತ್ತೆ. ಶುಕ್ರನ ಜೊತೆಗೆ ಸೂರ್ಯ ಗ್ರಹ ಇದ್ದಾನೆ, ಶುಕ್ರನ ಹುಚ್ಚನಾಗಿದ್ದಾನೆ. ಭಾಳ ವಿಶೇಷವಾಗಿ ನಿಮಗೆ ಮಂಡಿಂದ ಕಾಲವರೆಗೆ ಎಲ್ಲರೂ ಮಚ್ಚೆ ಇದೆಯಾ? ಸಣ್ಣ ಮಚ್ಚೆಗಳಿದಾವೆ ಗುರುಜಿ. ಅದನ್ನು ಹೇಳ್ತೀವಿ. ಒಬ್ಬೊಬ್ರು ಹೇಳ್ತಾರೆ ಗೊತ್ತಾ, ಮಚ್ಚೆ ಇದೆ ನಿಂಗೆ ಇರೋ ಜಾಗದಲ್ಲಿ ಇಲ್ದಲ್ಲಿ ಇರೋ ಜಾಗದಲ್ಲಿ ಇದೆ ಅಂತ. ಅದು ಶುಕ್ರನ ಕ್ವಾಲಿಟಿ. ಒಬ್ಬೊಬ್ರಿಗೆ ಸಣ್ಣ ಮಕ್ಳು ಹೇಳ್ತಾರೆ ನೀನು ಬಂಗಾರದ ಮೇಲೆ ಮಚ್ಚಿದೆ ನೋಡ್ಲಾ ಅಂತ ಹೇಳ್ತಾರೆ. 100%. ಅರ್ಥ ಆಯ್ತಾ ಸರ್? ಅದನ್ನು ಹೇಳುತ್ತೆ. ಶುಕ್ರ ಬಲವಾಗಿದ್ದಾನೆ, ಶುಕ್ರನಿಗೂ ಗುರುನಿಗೂ ಪರಿವರ್ತನೆ ಆಗಿದೆ. ನಿಮ್ಮ ಲೈಫಲ್ಲಿ ನೀವು ಉದ್ಧಾರ ಆಗಬೇಕು ಅಂದರೆ ನೀವು ಡೈಮಂಡು ಮತ್ತು ಕನಕ ಪುಷ್ಯರಾಗನ ಯೂಸ್ ಮಾಡಿದ್ರೆ ಮಾತ್ರ ರಿಚ್ ಆಗ್ತೀರಾ. ಇಲ್ಲಾಂದರೆ ಇದೇ ಪ್ರಾಬ್ಲಮ್ ಇರುತ್ತೆ. ಇದು ಎರಡನ್ನೂ ಕೂಡ ಯೂಸ್ ಮಾಡಿ. ಮತ್ತು ಶುಕ್ರಗ್ರಹ ಟೆಂಪಲ್ಗೂ ಮತ್ತು ಗುರುಗ್ರಹ ಟೆಂಪಲ್ಗೂ ಹೋಗಿ ದರ್ಶನ ಮಾಡಿದ್ದೀರಾ? ಇಲ್ಲ ಗುರುಜಿ. ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ಬರ್ಸಿ, ಈ ಸರಿ ಕರ್ಕೊ ಹೋಗ್ತಾಯಿದ್ದೀನಿ 100%. ಯಾರೆಲ್ಲ ಬರ್ತಿರೋ ಶುಕ್ರಗ್ರಹದ ಹೋಮ, ಶುಕ್ರಗ್ರಹದ ಪೂಜೆ, ಶುಕ್ರಗ್ರಹ ಶಾಂತಿ, ಶುಕ್ರಗ್ರಹದ ಅಭಿಷೇಕಕ್ಕೆ ಯಾರೆಲ್ಲ ಟಿಕೆಟ್ ಬರೆಸ್ತೀರ ಬರೆಸ್ಬೋದು. ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ಬರ್ಸಿ, ಖುದ್ದೇ ನಾನೇ ಕರ್ಕೊಂಡು ಮೂಲ ವಿಗ್ರಹ ಟೆಂಪಲ್ ಬರೆಸ್ತೀನಿ. ಇದಕ್ಕೆ ಏನು ಪರಿಹಾರ ಮಾಡಿದ್ರೆ ಏನು ಲಾಭ ಬರುತ್ತೆ ಈ ಕ್ಲೈಮ್ಯಾಕ್ಸಲ್ಲಿ ಹೇಳ್ತೀನಿ. ಕರೆಕ್ಟಾಗಿ 7 ಗಂಟೆಗೆ ಇನ್ನೊಂದು 10 ನಿಮಿಷದಾಗ ಹೇಳ್ತೀನಿ. ದಯವಿಟ್ಟು ಮರೆದಿಲ್ಲ ನೋಡಿ. ನಿಮ್ಮ ಜಾತಕ ತುಂಬ ಬ್ಯೂಟಿಫುಲ್. ಇವೆರಡನ್ನ ಯೂಸ್ ಮಾಡಿದ್ರೆ ನಿಮ್ಮ ಲಕ್ ಬರುತ್ತೆ. ಡೈಮಂಡನ್ನು ಯೂಸ್ ಮಾಡಿ, ಕನಕ ಪುಷ್ಯರಾಗನ್ನು ಯೂಸ್ ಮಾಡಿ. ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ, ಯಾರು ಚೆಕ್ ಮಾಡೋಣ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದಾನೆ, ಹೇಮಂತ್ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು ಹೇಮಂತ್ ಅವರೇ? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡ್ತೀರಾ? 23 23 9 2000. ಹುಟ್ಟಿದ ಸಮಯ? ಬೆಳಿಗ್ಗೆ 8:30. ಬೆಳಗ್ಗೆ 8. ಏನು ಪ್ರಶ್ನೆ ಇತ್ತು? ಆರ್ಯವರ್ಧನ್ ಗುರುಗಳಿದ್ದಾರೆ, ಮಾತನಾಡಿ. ನಾನು ಕಾಂಟ್ರಾಕ್ಟ್ ಕೆಲಸ ಮಾಡ್ತೀನಿ ಗುರುಗಳೇ. ಓಕೆ, ಏನು ವಿಷಯ? ಬಗ್ಗೆ ಕೇಳಬೇಕಿತ್ತು. ಓಕೆ, ನಿಮ್ಮಲ್ಲಿ ನಿಮ್ಮ ತಾಯಿ ನಿಮ್ಮ ಅಜ್ಜಿ ಯಾವ್ದಾದ್ರು ಆರೋಗ್ಯ ಪ್ರಾಬ್ಲಮ್ ಏನೋ ತೊಂದರೆ ಆಗಿತ್ತಾ? ನಮ್ಮ ತಾಯಿಗೆ ನವೇ ಇದಾಗಿದೆ, ಇಚಿಂಗ್ ಪ್ರಾಬ್ಲಮ್. ಯಾರೋ ಒಂಚೂರು ಮೊಬೈಲ್ ಆಫ್ ಮಾಡಿ ಹೇಳಿ. ಯಾರಿಗೆ ತೊಂದರೆ ಆಗಿತ್ತು? ನಮ್ಮ ತಾಯಿಗೆ. ಹಾಂ, ಅದನ್ನು ಹೇಳ್ತೈತೆ. 100% ಅವ್ರಿಗೆ ಆಯುಸ್ ಕೂಡ ತೊಂದರೆ ಅಂತ ಹೇಳ್ತೈತೆ. ಏನು ಹೇಳಿ? ಆಯುಸ್ ಕೂಡ ತೊಂದರೆ ಅಂತ ಹೇಳುತ್ತೆ. ಅದರಿಂದ ಮತ್ತೆ 9ನೇ ಮೇಲೆ ರಾವ್ ಇದ್ದಾನೆ. ನೀವು ಹುಟ್ಟಿದ ಮೇಲೆ ತಾತ ದೊಡ್ಡಪ್ಪ ಯಾರು ಹೋದ್ರಾ? ಯಾರು ಹೋದ್ರು? ನಮ್ಮ ಚಿಕ್ಕಪ್ಪ ಅವರು. ಅದನ್ನು ಕೂಡ ಹೇಳ್ತೈತೆ 100%. ರಾಹು ಶಾಂತಿ ಶನಿ ಶಾಂತಿ ಫಸ್ಟ್ ಮಾಡಿ ಕೇಳಿ, ಆಮೇಲೆ ಜಾತಕ ಕೇಳಿ. ರಾಹು ಶಾಂತಿಗೆ ಶನಿ ಶಾಂತಿಗೆ ನಮ್ಮ ಆಫೀಸಲ್ಲಿ ಬರ್ಸಿ, ನಾನು ಕರ್ಕೊ ಹೋಗ್ತೀನಿ. ಬಂದು ರಾಹು ಟೆಂಪಲಲ್ಲಿ
ಮತ್ತು ಶನಿ ಟೆಂಪಲ್ ಪೂಜೆ ಮಾಡಿಸ್ತೀನಿ, ದಯವಿಟ್ಟು ನಮ್ಮ ಸಂಸ್ಥೆಯಲ್ಲಿ ಬರ್ಸಿ, ನಾನು ಕರ್ಕೊ ಹೋಗ್ತೀನಿ. ಯಾವಾಗ ಎರಡು ಯಾವಾಗ ರಾವು ಟೆಂಪಲ್ ಮತ್ತೆ ಶನಿ ಟೆಂಪಲ್ ಯಾವಾಗ ಹೋಗ್ಬೇಕು ಸ್ವಾಮಿ? ನೀವು ಬರ್ಸಿ, ಫಸ್ಟ್ ಬರ್ಸ್ದಾಗ ಹೇಳ್ತೀವಿ, ನೀವು ಬರ್ಸಿದ್ರೆ ನಾವೇ ಕೇಳಬೇಕು, ಬರ್ಸ್ರಿ ಹೇಳ್ತೀವಿ. ಸರಿ ಸ್ವಾಮಿ. ಓಕೆ, ಅದು ಫಸ್ಟ್ ನಮ್ಮ ಆಫೀಸಿಗೆ ಪೆಟ್ರೋಲ್ ಬಂಕ್ ಬರ್ಸಿ. ಇದೆ ಸ್ವಾಮಿ, ಪೆಟ್ರೋಲ್ ಬಂಕು. ಅದಾಗ್ಬರುತ್ತೆ, ಚಂದ್ರ ಬಲವಾಗಿದ್ದಾನೆ 10ನೇ ಮೇಲೆ ಅದಾಗುತ್ತೆ. ಎಲ್ಲಿ ಮೈಸೂರು ರೋಡ್ ಕಡೆ ಎಲ್ಲೇ ಇದ್ದೀರಾ? ಇಲ್ಲಿ ಮಾಗಡಿ ಹತ್ರ ಮರೂರ್ ಅದೇ ಮೈಸೂರು ರೋಡ್ ಕಡೆ ಇದೆ ಅಂತ ಹೇಳುತ್ತೆ. ಮೈಸೂರು ರೋಡ್ ಮಾಗಡಿ ಎಲ್ಲ ಒಂದೇ ಅಲ್ವಾ? ಹಾ ಹೌದು, ಆ ಭಾಗದಲ್ಲಿ ಇರುತ್ತೆ ಅಂತ ಪೆಟ್ರೋಲ್ ಹೇಳುತ್ತೆ. ಬಂಕ್ ಸ್ವಾಮಿ. ಅದು ಆ ಭಾಗದಲ್ಲಿ ಇರುತ್ತೆ ಅಂತ ಇಲ್ಲಿ ಹೇಳ್ತೈತೆ, ಅದಕ್ಕೆ ನಿಮ್ಗೆ ಹೇಳ್ತೀನಿ. 10ನೇ ಮೇಲೆ ಚಂದ್ರ ಎದುರಾಗುತ್ತೆ. ಆದರೆ ಈ ಎರಡು ದೋಷದಿಂದ ತೊಂದರೆ ಆಗುತ್ತೆ. ನಿಮ್ಮ ತಾಯಿನ ತಂದೆನ ಕಳ್ಕೊಂಡು ನೀವು ಪ್ರಾಬ್ಲಮಲ್ಲಿ ಸಿಗಾಕೈತೀರ ಅಂತ ಹೇಳುತ್ತೆ ಜಾತಕದಲ್ಲಿ. ಇಲ್ಲ ಅವ್ರು ಒಂದ್ಸರಿ ಯಾವಾಗಲಾದ್ರು ಪ್ರಾಬ್ಲಮಲ್ಲಿ ಸಿಗಾಕೈತಾರೆ, ಇಲ್ಲ ಅವ್ರನ್ನ ಕಳ್ಕತ್ತೀರ ಅಂತ ಜಾತಕ ಹೇಳ್ತೈತೆ. ನೀವು ಯಾವಾಗಲಾದ್ರು ಒಂದ್ಸರಿ ನನ್ನ ಆಫೀಸಿಗೆ ಬಂದಿರೋ ಥರ ಇದು ಬಂದಿದ್ದೀರಾ? ಬಂದಿದ್ದೀವಿ ಸರ್. ಅದನ್ನು ಹೇಳ್ತಾ ಇದ್ದೆ, ನೀವು ಬಂದಿದ್ದೀರ ಅಂತಲೂ ಹೇಳ್ತಾ ಇದ್ದೆ ಜಾತಕ, ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಪೂಜಾ ತುಂಬ ಬಲವಾಗಿದ್ದಾನೆ, ಹಾಗಾಗಿ ನಿಮಗೆ ಪ್ರಾಪರ್ಟಿ, ಆಸ್ತಿ, ಈ ಥರದೊಂದು ಯೋಗ ಇರುತ್ತೆ. ಇದ್ದರೆ ವಿಜಯನಗರದ ಕಡೆ ಈ ಕಡೆನೇ ಮನೆ ಎಲ್ಲರೂ ಇರಬೇಕು. ಯಾವ ಕಡೆ ಇದೆ ಮನೆ? 98 ಸರ್. ನಾಗೇಂಡಹಳ್ಳಿ ವಿಜಯ ನೋಡಿ, ಅದೆಲ್ಲ ನಾಗೇಂಡಹಳ್ಳಿ ವಿಜಯನಗರ ಎಲ್ಲ ಆ ಕಡೆ ಬರುತ್ತೆ. ಎಲ್ಲ ನಿಮ್ಮದು ಆ ಭಾಗನೇ ಇರುತ್ತೆ. ಯಾಕಂದರೆ ನೀವು ಬೆಂಗಳೂರು ಅಂದರೆ ಚಂದ್ರ ಎಲ್ಲಿರುತ್ತೆ ಅಲ್ಲಿರುತ್ತೆ ಅಂತ ಹೇಳ್ತಾರೆ. ಕುಜ ಚೆನ್ನಾಗಿದ್ದಾನೆ, ಚಂದ್ರ ಚೆನ್ನಾಗಿದ್ದಾನೆ. ಬೇರೆ ನಿಮ್ಮ ಮನೇಲಿ ಯಾರಿಗಾರು BP ಮತ್ತು ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳುತ್ತೆ. ಯಾರಿಗೂ ಬಂದಿಲ್ಲ ಇವತ್ತರೆಗೂ? ಇದರ ಲೈನಲ್ಲಿ ಲೈನಲ್ಲಿ ಇದ್ದೀನಿ ಸ್ವಾಮಿ. ಯಾರಿಗಾರು BP ಹಾರ್ಟ್ ಅಟ್ಯಾಕ್ ಆಗಿತ್ತು ಇನ್ನೂವರೆಗೂ? ನಿಮ್ಮ ಫ್ಯಾಮಿಲಿಯಿಂದ ಆಗಿಲ್ವಾ? ಇಲ್ಲ. ಇದೊಂದು ಹೇಳುತ್ತೆ, ಬುಧ ವ್ಯಯಸ್ಥಾನದಲ್ಲಿ ಸೂರ್ಯನ ಜೊತೆ ಇದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳುತ್ತೆ. ಜ್ಯೋತಿಷ್ಯದಲ್ಲಿ ಡಾಕ್ಟರ್ ಹೇಳ್ದಂಗೆ ಹೇಳ್ಬೋದು, ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ. ಇಡೀ ನಮ್ಮ ತಾಯಿಗೆ ಒಂಚೂರು ಹೇಳಿ ಸ್ವಾಮಿ. 9 ನಿಮ್ಮ ಒಬ್ರಿಗೆ ಒಂದು, ನೀವು ಇನ್ನೊಂದ್ಸರಿ ಕರೆ ಮಾಡಿದೆ ರಾಜ್ ನ್ಯೂಸ್ಗೆ. ಯಾಕಂದರೆ ಪಾಪ ಬೇಜಾರಾಗ್ಬಿಟ್ಟಿದ್ದು. ಕುಟುಂಬದ ಪ್ರೋಗ್ರಾಮ್ ಅಲ್ಲ ಸರ್, ಕರ್ನಾಟಕದ ಪ್ರೋಗ್ರಾಮ್. ಗ್ಯಾರಂಟಿ ನೀವು ಸ್ವಲ್ಪ ತೆರೆದು ಕುಟುಂಬಕ್ಕೋಸ್ಕರ ಆದರೆ ಆಫೀಸಿಗೆ ಬರ್ರಿ.